ರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ವರುಣನ ಆರ್ಭಟಕ್ಕೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ದಿನನಿತ್ಯ ಓಡಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಗಾಳಿ ಮಳೆಗೆ ಧರೆಗುಳಿದ ಮರಗಳು, ಕಾರುಗಳು ಜಖಂ. ರಸ್ತೆಗಳು, ಅಂಡರ್ ಪಾಸ್ ಜಲಾವೃತ, ಸವಾರರು ಹೈರಾಣ. ಮಳೆ ಅಬ್ಬರಕ್ಕೆ ನೆಲಕ್ಕೆ ಉರುಳಿದ ಬೃಹತ್ ಮರ, ವಿದ್ಯುತ್ ಕಂಬ. ಮರದಡಿ ಸಿಲುಕಿ ಬೈಕ್ ಜಖಂ ಆಗಿದೆ. ತಪ್ಪಿದಂತಹ ಭಾರೀ ಅನಾಹುತ. ನೋಡಿ, ರಾತ್ರಿ ಇಡೀ ಸುರಿದಂತಹ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ವರುಣನ ಆರ್ಭಟಕ್ಕೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಗಾಳಿ ಮಳೆಗೆ ಧರೆ ಉರುಳಿಬಿಟ್ಟಿವೆ ಹಲವಾರು ಮರಗಳು. ಇದರಿಂದಾಗಿ ಕಾರುಗಳು ಫುಲ್ ಜಖಂಗೊಂಡಿವೆ. ರಸ್ತೆಗಳಾಗಿರಬಹುದು, ಅಂಡರ್ ಪಾಸ್ಗಳಾಗಿರಬಹುದು, ಇವೆಲ್ಲವೂ ಕೂಡ ಜಲಾವೃತವಾಗ್ಬಿಟ್ಟಿವೆ. ಹಾಗಾಗಿ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಹೈರಾಣಾಗಿ ಹೋಗ್ತಾ ಇದ್ದಾರೆ ಜನ. ಯಾವ ರೀತಿಯಾಗಿ ನಾವು ಓಡಾಡೋದು ಅಂತ ಹೇಳಿ ಮಳೆ ಅಬ್ಬರಕ್ಕೆ ನೆಲಕ್ಕೆ ಉರುಳಿದಂತಹ ಬೃಹತ್ ಮರಗಳನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ಕಾರ್ ಮೇಲೆ ಬಿದ್ದಿದೆ ಅಂತ. ಕಾರ್ಗೂ ಜಖಂ ಆಗಿರುವಂಥದ್ದು ಕಾರ್. ಮಳೆಯ ಅಬ್ಬರಕ್ಕೆ ಎಷ್ಟೋ ಮರಗಳು ನೆಲಕ್ಕೆ ಉರುಳಿವೆ. ರಸ್ತೆ ಬಂದಾಗಿವೆ. ಕೆಲವು ಕಡೆ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮರವೂ ಬಿದ್ದಿದೆ, ಇತ್ತ ವಿದ್ಯುತ್ ಕಂಬವೂ ಕೂಡ ಅದಕ್ಕೆ ಜಾಯಿಂಟ್ ಆಗಿ ಬಿದ್ದಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಂಭವ ಕೂಡ ಇರುತ್ತೆ ಇಂತಹ ಸಂದರ್ಭದಲ್ಲಿ. ಇನ್ನು ಮರದಡಿ ಸಿಲುಕಿದಂತಹ ಬೈಕ್ಗಳು ಕೂಡ ಅಲ್ಲಲ್ಲೇ ಜಖಂ ಆಗಿದ್ದಾವೆ. ಏನು ಈ ವಿದ್ಯುತ್ ಕಂಬಗಳು ಬಿದ್ದವು, ಮರಗಳು ಬಿದ್ದವು. ಆ ಟೈಮ್ನಲ್ಲಿ ನಿಂತಿದ್ದಂತಹ ಕಾರುಗಳು, ಬೈಕ್ಗಳು ಎಲ್ಲವೂ ಕೂಡ ಜಖಂ ಆಗಿರೋದು. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇಂತಹ ಸಂದರ್ಭದಲ್ಲಿ ತಪ್ಪಿದೆ ಒಂದು ಭಾರೀ ಅನಾಹುತ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಬಸ್ಗಳಲ್ಲೂ ಕೂಡ ನೀರಿನ ಒಂದು ಯಾವ ರೀತಿಯಾಗಿ ನೀರು ಸುರಿತಾ ಇದೆ ಬಸ್ ಒಳಗಡೆ ಅನ್ನೋದನ್ನು ಕೂಡ ಗಮನಿಸಬಹುದು. ಶಂಕರಮಠ ರಸ್ತೆಯಲ್ಲಿ ಧರೆಗುಳಿರುವಂತಹ ಬೃಹತ್ ಮರಗಳು, ಮರ ಬಿದ್ದು ಎರಡು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿವೆ. ನಿನ್ನೆ ಸಂಜೆ ಮರ ಬಿದ್ದು ರಸ್ತೆ ಸಂಪೂರ್ಣ ಬಂದ್. ಸಿಬ್ಬಂದಿಯಿಂದ ಮರ ತೆರವು ಕಾರ್ಯಾಚರಣೆ. ನೋಡಿ, ಶಂಕರಮಠ ರಸ್ತೆಯಲ್ಲಿ ಧರೆಗುಳಿರುವಂತಹ ಎಷ್ಟೋ ಮರಗಳು ಕೂಡ, ಬೃಹತ್ ಮರಗಳು ಧರೆಶಾಹಿಯಾಗಿರೋದು. ಮರ ಬಿದ್ದು ಎರಡು ಕಡೆ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ನಿನ್ನೆ ಸಂಜೆ ಮರ ಬಿದ್ದು ರಸ್ತೆ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಆ ಮರಗಳನ್ನು ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸಿಬ್ಬಂದಿ ಕಡೆಯಿಂದ. ಮರಗಳನ್ನು ತೆರವು ಕಾರ್ಯಾಚರಣೆಯನ್ನು ಗೊಳಿಸಲಾಗ್ತಾ ಇದೆ. ಸದ್ಯ ಶಂಕರಮಠಕ್ಕೆ ಹೋಗುವಂಥವ್ರೆಲ್ಲರೂ ಕೂಡ ಅಲ್ಲಲ್ಲೇ ಸ್ಟ್ರಕ್ ಆಗುವಂತಹ ಪರಿಸ್ಥಿತಿ. ಯಾಕಂದರೆ ಬೃಹತ್ ಆಕಾರದ ಮರವೇ ಧರೆಗೆ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಏನು ಈ ಬೃಹತ್ ಮರ ಬಿದ್ದಿರೋದ್ರಿಂದ ಎರಡೂ ಕಡೆ ರಸ್ತೆ ಏನಿದೆ, ಆ ಎರಡೂ ಕಡೆ ರಸ್ತೆ ಅಂದರೆ ಒಂದು ಹೋಗೋದಕ್ಕೆ ಬರೋದಕ್ಕೆ ಏನು ರಸ್ತೆ ಇತ್ತು, ಆ ಎರಡೂ ಬದಿಯ ರಸ್ತೆಯು ಕೂಡ ಈಗ ಬಂದಾಗಿರುತ್ತೆ. ಯಾಕಂದರೆ ಅಷ್ಟು ದೊಡ್ಡದ ಮರ, ಬೃಹತ್ ಆಕಾರದ ಮರ ಧರೆಗೆ ಉರುಳಿರೋದು. ಹಾಗಾಗಿ ಸಂಪೂರ್ಣವಾಗಿ ಎರಡೂ ಕಡೆ ಇರುವಂತಹ ರಸ್ತೆಗಳು ಬಂದಾಗಿದೆ. ನಿನ್ನೆ ಸಂಜೆ ಮರ ಬಿದ್ದಿರೋದು, ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಇನ್ನು ಸಿಬ್ಬಂದಿ ವರ್ಗದವರು ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ಆ ಮರವನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ಎಷ್ಟು ದೊಡ್ಡದಾದ ಆಕಾರದಲ್ಲಿ ಇರುವಂತಹ ಬೃಹತ್ ಆಕಾರದ ಮರ ಧರೆಶಾಹಿಯಾಗಿದೆ ಅಂತ. ಬಿರುಗಾಳಿ ಸಹಿತ ಮಳೆಗೆ ಬುಡದ ಸಮೇತ ಉರುಳಿ ಬಿದ್ದ ಮರ. ಬ್ರಿಗೇಡ್ ರಸ್ತೆ ಟು ವಿವೇಕಾನಗರ ಹೋಗುವಂತಹ ಮಾರ್ಗದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮರ ಬಿದ್ದು ಟ್ರಾಫಿಕ್ ಜಾಮ್, ಮತ್ತೆ ಮರ ತೆರವು ಮಾಡಿದಂತಹ ಪೊಲೀಸರು. ಬಿರುಗಾಳಿ ಸಹಿತ ಮಳೆಗೆ ಈಗ ಬುಡದ ಸಮೇತ ಉರುಳಿ ಬೀಳ್ತಾ ಇದೆ ಮರಗಳು. ನೋಡಿ, ರಾಜ್ಯದಲ್ಲಿ ಈಗ ಬೀಳ್ತಾ ಇರುವಂತಹ ಮಳೆಯಿಂದ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಂತಂದ್ರೆ ದೊಡ್ಡ ದೊಡ್ಡ ಬೃಹತ್ ಆಕಾರದ ಮರಗಳೇ
ಧರೆಶಾಹಿ ಆಗ್ತಾ ಇರೋದು, ಹಾಗೆ ವಿದ್ಯುತ್ ಕಂಬಗಳು ಕೂಡ ಉರುಳಿ ಬೀಳ್ತಾ ಇರೋದು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿರೋದು, ಈಗ ಮರವನ್ನು ತೆರವು ಮಾಡೋದಕ್ಕೂ ಕೂಡ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆ ಟು ವಿವೇಕಾನಗರ ಹೋಗುವಂತಹ ಮಾರ್ಗದಲ್ಲಿ ಈ ಅವಾಂತರ ಸೃಷ್ಟಿಯಾಗಿರೋದು. ಈಗ ಸದ್ಯಕ್ಕೆ ಜನರ ಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಯಾವ ರೀತಿಯಾಗಿ ನಾವು ಬದುಕೋದು ಅನ್ನೋ ರೀತಿಯಲ್ಲಿ ಈಗ ಮಳೆ ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದೆ. ಈ ಮಳೆಯಿಂದಾಗಿ ಜನರು ಕೂಡ ತತ್ತರಿಸಿ ಹೋಗ್ತಿದ್ದಾರೆ. ದಿನನಿತ್ಯ ಓಡಾಡುವಂತಹ ವಾಹನ ಸವಾರರು ನಾವು ಯಾವ ರೀತಿಯಾಗಿ ಓಡಾಡೋದು, ಯಾಕಂದರೆ 100% ನೀರಿರುತ್ತೆ, ಇನ್ನೆಲ್ಲೋ ನೀರು ತುಂಬಿಕೊಂಡಿರುತ್ತೆ, ರಸ್ತೆಗಳೆಲ್ಲ ಬಂದಾಗಿರುತ್ತೆ, ಈ ರೀತಿ ಮರಗಳು ಬಿದ್ದಿರುತ್ತೆ, ವಿದ್ಯುತ್ ಕಂಬಗಳು ಬಿದ್ದಿರ್ತವೆ. ಯಾವ ರೀತಿಯಾಗಿ ಈಗ ಚಲಿಸುವಂಥ ಸಮಯದಲ್ಲಿ ಏನಾದರೂ ಈ ರೀತಿ ಅಪಘಾತಗಳಾಯಿತು ಅಂತಂದರೆ ದೊಡ್ಡ ಅಹಿತಕರ ಘಟನೆಗಳೇ ನಡೆದು ಹೋಗುತ್ತೆ. ಅಂಥದ್ರಲ್ಲಿ ಈಗ ಯಾವ ರೇಂಜಿಗೆ ಗಾಳಿ ಬೀಸುತ್ತೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರ್ತಾ ಇರೋದ್ರಿಂದ ಜನರು ಕೂಡ ಹೊರಗಡೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ, ಹೈರಾಣ ಆಗ್ತಾ ಇದ್ದಾರೆ, ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನು ರಾಜಾಜಿನಗರದಲ್ಲಿ ಧರೆಗುಳಿದಂತಹ ಬೃಹತ್ ಮರಗಳು. ವೆಸ್ಟ್ ಆಫ್ ಕಾರ್ಡ್ ರೋಡ್ ಫ್ಲೈಓವರ್ ಬಳಿ ನಡೆದಂತಹ ಘಟನೆ. ಮರ ಬಿದ್ದುದಕ್ಕೆ ಕೆಲಕಾಲ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಮರ ಬಿದ್ದು 2 ಕಾರುಗಳು 2 ಆಟೋ ಜಖಮಾಗಿದೆ. ಕಾರಿನ ಮೇಲೆ ಬಿದ್ದಂತಹ ಮರ ಚಾಲಕರು ಸದ್ಯ ಪಾರಾಗಿದ್ದಾರೆ. ಆಟೋ ಡ್ರೈವರ್ ಒಬ್ಬರಿಗೆ ಗಾಯಗಳಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜಾಜಿನಗರದಲ್ಲಿ ಧರೆಗುಳಿದಂತಹ ಬೃಹತ್ ಮರದಿಂದಾಗಿ ಆಟೋದಲ್ಲಿ ಇರುವಂಥವರು, ಕೆಲವರು ಕಾರ್ಗಳಲ್ಲಿ ಇರುವಂಥವರು ಪಾರಾಗಿರೋದು ಗೊತ್ತಾಗ್ತಾ ಇದೆ. ಸದ್ಯ ಮಾಹಿತಿ ಲಭ್ಯವಾಗ್ತಾ ಇರೋದು. ಮರ ಬಿದ್ದುದಕ್ಕೆ ಕೆಲಕಾಲ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿತ್ತು. ಜೊತೆಗೆ ಮರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾರ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಅಲ್ಲಿ ನಿಂತಿದ್ದಂತಹ ಕೆಲವೊಂದು 2 ವೀಲರ್ ಗಾಡಿಗಳಾಗಿರ್ಬೋದು ಯಾವ ರೀತಿಯಾಗಿ ಜಖಂಗೊಂಡಿದೆ ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದಲ್ಲಿ. ಇದು ರಾಜಾಜಿನಗರ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಸದ್ಯ ಆ ಕಾರ್ನಲ್ಲಿದ್ದವರು ಜೊತೆಗೆ ಆಟೋದಲ್ಲಿದ್ದವರು ಸದ್ಯ ಆ ಟೈಮಲ್ಲಿ ಮರ ಬೀಳುವಂತಹ ಟೈಮಲ್ಲಿ ಅವ್ರು ಇರಲಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನ ಮೇಲೆ ಬಿದ್ದು ಈಗ ಕಾರು ಸಂಪೂರ್ಣವಾಗಿ ಜಖಮಾಗಿರುವುದು, ಜೊತೆಗೆ ಕಾರ್ನಲ್ಲಿದ್ದಂತಹ ಚಾಲಕ ಸದ್ಯ ಸೇಫ್ ಆಗಿದ್ದಾರೆ. ಇಲ್ಲಾಂದರೆ ಪ್ರಾಣಹಾನಿ ಸಂಭವಿಸುವಂತಹ ಘಟನೆಗಳು ನಡೆದು ಹೋಗ್ತಾ ಇದೆ.